ಇಲ್ಲಿ ಪ್ಲೇಸ್ ನೋಡ್ಬೇಕು ಅನ್ನೋ ರೀಸನ್ ಬೇಗ ಎದ್ದು ಕೂತ ಇವತ್ತು. ನಮ್ಮ ಕೊಟ್ಟಿಗೆ ಹತ್ರ ಎಲ್ಲ ಬಂದ್ ಮಲಗೋದು ಕರೆಯೋದು. ಹಣ್ಣು ಹಾಲು ಹೌದು. ಒಳಗಡೆ ಇದ್ದಿದ್ದಕ್ಕೆ ಮಾತ್ರ ಅವರು ಅದಕ್ಕೆ ಹರಕೆ ಒಂದು ಕೋಳಿ ಕೊಡ್ತೀವಿ, ಅಲ್ಲಿ ಎಡೆ ಮಾಡಿ ಹಾಕಿ ಊಟ ಮಾಡ್ಕೊಂಡು ಹೋಗೋದು. ಈಗ ಭಾರಿ ಹೈಟ್ ಅಲ್ಲಿ ಇದೀವಿ, ಕೆಳಗೆ ಇಳಿಯೋಣ ಅಲ್ವಾ? ಕೆಳಗಡೆ ಸ್ವಲ್ಪ ಹೊತ್ತು ಕೂತಾಗ ಇಲ್ಲೇ ಕೂತ್ಕೋಬೋದು. ಸುಧಾರಿಸ್ಕೊಳ್ಳಿ. ಈ ದೇವ್ರು ನೋಡ್ಬೇಕಂತ ಬಂದಾಗ ಹೌದು, ಅದು ನಮ್ಗೇನು ತೊಂದರೆ ಮಾಡಲ್ಲ. ಅಷ್ಟೇ ಅಷ್ಟೇ. ನಾವು ಯಾಕಂದ್ರೆ 4 ಜನಕ್ಕೆ ಪ್ರಚಾರ ಆದ್ರೆ ಒಳ್ಳೇದಲ್ಲ. ಅಲ್ಲ, ಇದು ಪೂರ ಜಾನುವಾರು ಇಲ್ಲಿ ಬರೋದಿಲ್ಲ, ಪ್ರಾಣಿ ಓಡಾಡಿ ಇದು ಪ್ರಾಣಿ ಅಲ್ವಾ? ಈ ಮುಳ್ಳಂದಿಗಳು ಎಲ್ಲ ಜಾರಿ ಹೋಗಿದೆ. ಹೋಗಿದೆ. ಹೌದು ಮುಳ್ಳಂದಿ, ಕಾಡಂದಿ ಹೌದು, ಇವೆಲ್ಲ ನೀರ್ ತರಕ ನಾವು 2 ದಿನ ಮುಂಚೆ ಬಂದೆಲ್ಲ ಸೌರಿ ಹೌದು ಇದೆಲ್ಲ ದರ್ಗೆಲ್ಲ ಗುಡ್ಸಿ ಕ್ಲೀನ್ ಮಾಡ್ತೀವಿ. ಹೌದು ಅವಾಗ ಅವ್ರ ನಿಧಾನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹೋಗ್ತಾ ಇದೀವಿ ವಾಪಸ್ ಮನೆ ಕಡೆ. ಬೇಡ, ನಮಸ್ಕಾರ ಮಾಡ್ಕೊಂತ ಈಗ ಮಾಡ್ಕೊಂಡು. ಬಹಳ ಚೆನ್ನಾಗಿತ್ತು. ಈ ಒಂದು ಸ್ಥಳ ಒಂದೆರಡು ಮಾತನ್ನು ಏನಾದರೂ ಹೇಳೋದಿದ್ರೆ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್ ನೀವು? ಇಂಥ ಒಂದು ಸಮಯದಲ್ಲಿ ಬೆಳಗ್ಗೆ ಮುಂಚೆ ಬಂದು ತುಂಬಾ ಪವರ್ಫುಲ್ ಇದೆ ಅನ್ಸುತ್ತೆ. ಚೆನ್ನಾಗಿದೆ ಪ್ಲೇಸ್. ಇವರೆಲ್ಲ ಹೇಳಿದ್ದು ಕತೆ ಹೇಳಿದ್ ಕೇಳಿದ್ರೆ ಇದು ಕತೆ ಎಲ್ಲ ನೈಜವಾಗಿರೋದು ಅಂತ ಅನ್ಸುತ್ತೆ. ಅವ್ರೇನು ರಿಯಲ್ ಆಗಿ ಭೇಟಿ ಕೊಡೋದಿದ್ರೆ ಭೇಟಿ ಕೊಡ್ಬೋದು. ಬಟ್ ಚೆನ್ನಾಗಿದೆ ಪ್ಲೇಸ್. ನಮಗೆ ಇಲ್ಲಿ ಮೂರ್ತಿ ಇಂಪಾರ್ಟೆಂಟ್ ಅಲ್ಲ, ಶಕ್ತಿ ಇಂಪಾರ್ಟೆಂಟ್. ಅಷ್ಟೇ. ಸೊ ಶಕ್ತಿ ಇದೆ, ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಇಲ್ಲಿ. ಒಂದು ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಸೊ ಯಾರಾದ್ರೂ ತುಂಬಾ ಕಷ್ಟದಲ್ಲಿ ಇರೋರಿದ್ರೆ ನೋಡಲ್ಲ, ಅಂತ ಕಷ್ಟದಲ್ಲಿದ್ದಾರೆ. ಈಗ ಅಡಿಕೆ ಎಲ್ಲ ಮಾಡ್ಕೊಂಡಿದ್ದಾರೆ, ಅಡಿಕೆ ಎಲ್ಲ ಮಾಡಿದ್ದಾರೆ. 25 ವರ್ಷ ಆಯ್ತು. 25 ವರ್ಷ ಆಯ್ತು, ಏನೋ ಪ್ರಾಬ್ಲಮ್ ಇಲ್ದಂಗಿದ್ದಾರೆ. ಇಲ್ಲಿ ಹುಲಿ ಇದ್ರು ಅವ್ರಿಗೆ ಏನೋ ಸಮಸ್ಯೆ ಆಗಿಲ್ಲ. ಅಂದ್ರೆ ಇಲ್ಲಿ ನಮ್ದು ಏನೋ ದೇವ್ರ ಶಕ್ತಿ ಇದೆ ಅಂತ ಅರ್ಥ. ಅಕಸ್ಮಾತ್ ನಾವೇನಾದ್ರು ದೇವ್ರ ಪರ್ಮಿಷನ್ ಇಲ್ದೇನೆ ಈ ವಿಡಿಯೋ ಮಾಡಿದ್ರೆ ದಯವಿಟ್ಟು ದೇವ್ರು ಕ್ಷಮಿಸ್ಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಅವ್ರು ಹೇಳ್ಕೊಂಡಿದ್ ಹೇಳ್ಬೋದಲ್ಲ. ಅಲ್ಲ, ಇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಲಿ, ಇವ್ರ ಕೆಲಸ ನೆರವೇರ್ ಕೊಡ್ಲಿ ಅಂತ ಇವರೇ ಮಾಡ್ಕೊಂಡ್ಲಿ. ಅಂದ್ರೆ ನೀವು ನಾನೇ ಮಾಡ್ತೀನಿ. ನಿಮ್ ಪರವಾಗಿ ಅವರೇ ಮಾಡ್ತಾರೆ, ನೀವು ಅದಕ್ಕೆ ಆಗ್ಲಿ ಅಂತ ಒಂದು ಇದು ಮಾಡಿಕೊಡಿ. ಅದನ್ನೊಂದು ಮನ್ಸಲ್ಲಿ ಹೇಳ್ಕೊಂಡ್ಬಿಡಿ. ಏನ್ ಹೇಳ್ಕೊಂಡಿದ್ರಿ ಅಂತ ಮರಿಬೇಡಿ. ಮತ್ತೆ ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅಲ್ಲ, ಕೆಲವು ಆದ್ರೆ ಒಂದ್ ಪೂಜೆ ಕೊಡ್ತೀನಿ ಅಂತನಾ ಅಥವಾ ಯಾವ ತರ? ಇಲ್ಲಿ ಊರಲ್ಲಿ ಇವ್ರಿಗೆ ಹೇಳಿದ್ರು ಸಾಕು. ಇಲ್ಲ ಆಗಿಲ್ವಾ? ಅವರು ದೀಪಾವಳಿ ಹಬ್ಬದ ಟೈಮಲ್ಲಿ ಪೂಜೆ ಇಟ್ಟಿರ್ತಾರೆ. ಇದೇ ತರ ಬಂದು ಫೋಟೋ ಗಿಟ್ಟ ತಕೊಂಡು ನಮಸ್ಕಾರ ಮಾಡ್ಕೊಂಡು ವಾಪಸ್ ಹೋಗಿ. ನಿಮ್ಗೆ ಟೈಮ್ ಇದ್ರೆ, ಅಕಸ್ಮಾತ್ ಟೈಮ್ ಇಲ್ಲ ಅಂದ್ರೆ ನಿಮ್ಗೆ ಏನಾರು ಯತನ ಶಕ್ತಿ ಏನಾರು ಕೊಡ್ಬೇಕನ್ನಿಸ್ತದೆ ಈಗ ಹೊರಡಲ್ವಾ? ಈಗ ನಾವು ಮತ್ತೆ ಪುನಃ ಈಶ್ವರನ ಮನೆ ಕಡೆ ಹೋಗ್ತಾ ಇದೀವಿ. ಅಲ್ಲಿಗೆ ಮತ್ತೆ ಲೆವೆಲ್ ಬಂತು ಮೇಲ್ಗಡೆ. ಲೆವೆಲ್ ಬಂದ್ಮೇಲೆ ಅದ್ ಹೇಗ್ ಗೊತ್ತಾ, ಒಂದ್ ಭಾಗ ಈ ಕಡೆ ಹೊಂಡ, ಒಂದ್ ಭಾಗ ಆ ಕಡೆ ಹೊಂಡ, ಮಧ್ಯ ತಲೆಯಲ್ಲೇ ಲೆವೆಲ್ ಸ್ವಲ್ಪ. ಇಚ್ಚಿಗೊಂದ್ ಭಾಗ, ಆಚೆಗೊಂದ್ ಭಾಗ. ವಿಡಿಯೋ ಮಾಡಿದ್ರೆ ನೋಡಿ, ಈಗ ಕೆಳಗಡೆಯಿಂದ ತೋರಿಸ್ತೀನಿ ವಿಡಿಯೋ ಯಾವ ತರ ಅಂತ ನಿಮಗೆ ಗೊತ್ತಾಗತ್ತೆ. ಸರ್, ಈಗ ಮನೆ ಕಡೆ ಹೋಗ್ತಿದೀವಿ. ಮನೇಲಿ ಏನ್ ತಿಂಡಿ ಮಾಡೋರು ಗೊತ್ತಿಲ್ಲ. ಏನು ಎಂತ ತಿಂಡಿ ಮಾಡಿದ್ಮೇಲೆ ತಿನ್ಲೇಬೇಕಲ್ಲ. ತಿಂಡಿ ತಿನ್ಲೇಬೇಕು. ಆದ್ರೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಒಂದು ಕುತೂಹಲದಿಂದ ರೆಡಿ ಆಗಿ ಕೂತಿದ್ರಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆಕ್ಚುಲಿ ಪ್ಲೇಸ್ ನೋಡ್ಬೇಕು ಅನ್ನೋ ರೀಸನ್ ಬೇಗ ಎದ್ದು ಕೂತ ಇವತ್ತು. ಪರವಾಗಿಲ್ಲ. 9 ಗಂಟೆ 10 ಗಂಟೆಗೆ ಹೇಳೋ 7 ಗಂಟೆಗೆ ಹೇಳ್ತಿದ್ದೀರಾ ಅಂದ್ರೆ ಅದೊಂದು ಖುಷಿಯಾದ ಸಂಗತಿನೇ. ವಿಮಲ್ ಬಂತು ನೋಡಿ, ಮುಳ್ಳು. ಏನೋ ಒಂದು ಅಡೆತಡೆ ಇಲ್ಲದೆ ಸರಾಗವಾಗಿ ಹೋಗಿ ಬಂದಿದ್ದೀವಿ. ಏನ್ ಸರ್, ಏನಂತೀರಾ? ಮಾತೇ ಆಡಲ್ಲ, ಮಾತಾಡೋದಲ್ಲ. ಪ್ಲೇಸ್ ಚೆನ್ನಾಗಿದೆ ಅಷ್ಟೇ. ಯಾರಾದ್ರೂ ಏನಾದ್ರು ತುಂಬಾ ಏನಾದ್ರು ಇದ್ರೆ ಈ ಪ್ಲೇಸಸ್ ಬರ್ರಿ. ಪೀಸ್ ಇದೆ ಪ್ಲೇಸ್. ಮೂರ್ತಿ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಅವ್ರ ಹಿಂದ್ ಬರ್ತಾವ್ರೆ ನಿಧಾನಕ್ಕೆ. ಬರ್ತಾ ಇದೀವಿ ಭಾರಿ ಕಷ್ಟದಲ್ಲಿ ಬರ್ತಾ ಇದೀವಿ. ಸರ್, ನಿಮ್ಮೂರ್ ಸೈಡ್ ಹೆಂಗೆ ಇದೇ ತರ ಇದೆಯಲ್ಲ ಪ್ಲೇಸ್ಗಳು, ಅಥವಾ ಏನಾದ್ರು ಬದಲಾವಣೆ ಚೇಂಜಸ್ ಇದೆಯಾ? ಈ ತರ ಎಲ್ಲ ಪ್ಲೇಸಸ್ ಇಲ್ಲ, ಬಟ್ ದೇವಸ್ಥಾನಗಳು ಇದಾವೆ ಅಷ್ಟೇ.
ಕಾಡು ಚೆನ್ನಾಗಿದೆ ಆಕ್ಚುಲಿ. ಅಲ್ಲಿ ಕೂತ ಇರ್ಬೇಕು ಅನ್ಸುತ್ತೆ. ಅಲ್ಲಿ ನೀವು ಮುಂದೆ ಏನಾದ್ರು ಒಂದ್ ವೇಳೆ ಸನ್ಯಾಸಿ ಆಗ್ಬೇಕು ಅಥವಾ ಏನಾದ್ರು ಅವಾಗೆಲ್ಲ ತುಂಬಾ ಇತ್ತು, ಹ, ಈಗ ನೋಡ್ಬೇಕು. ಆತರ ಏನಾದ್ರು ಇದು ಜ್ಞಾನ ಮಾಡ್ತೀನಿ ಅಂತ ಏನಾದ್ರು ಇದ್ರೆ ಇಲ್ಲಿ ಬಂದು ಕೂರ್ಬೋದು ಹುಲಿ ಜೊತೆ ಮಾತಾಡ್ತಾ. ಆಕ್ಚುಲಿ ಸುಮಾರು ಜನ ಕೂತಿದ್ದಾರೆ ಅನ್ಸುತ್ತೆ ಆ ಪ್ಲೇಸ್ ನೋಡಿದ್ರೆ. ಅವಾಗಿನ ಕಾಲದಲ್ಲಿ ಹೌದು. ಅಲ್ಲ. ಅದಕ್ಕೆ ಸಿದ್ಧಗವಿ ಅಂತಾರೆ. ಒಂದೊಳ್ಳೆ ಪ್ಲೇಸಿಗೆ ಬಂದಿದ್ದು, ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಒಳ್ಳೆ ಚೆನ್ನಾಗಿ ಗೈಡ್ ಮಾಡಿದ್ರು. ದೊಡ್ಡ ಪ್ಲೇಸ್ ತೋರಿಸ್ತಾರಲ್ಲ, ಹಾ, ಅದಕ್ಕಿಂತ ಈ ಸಣ್ಣ ಸಣ್ಣ ಪ್ಲೇಸ್ ತೋರಿಸಿದಾಗ ಒಂದು ಆಕ್ಚುಲಿ ಇಂಥ ಪ್ಲೇಸಸ್ ಶಕ್ತಿ ಜಾಸ್ತಿ ಇರುತ್ತೆ, ಕಾಡೊಳಗೆ ಎಸ್ಪೆಷಲ್. ಯಾರಿಗೂ ಗೊತ್ತಿರಲ್ಲ, ಎಲ್ಲೋ ಕೆಲವೊಬ್ರು ಜನರಿಗೆ ಮಾತ್ರ ಅದ್ರದ್ದು ಅನುಭವ ಆಗಿರುತ್ತೆ. ಮತ್ ನಾವ್ ಇಲ್ಲಿ ಬಂದಿದೀವಿ ಅಂದ್ರೂ ನಮಗೊಂದು ಅಂದ್ರೆ ಪಾಸಿಟಿವ್ ವೈಬ್ಸ್ ಅನ್ನೋದ್ಕಿಂತ ನಾವ್ ಇಲ್ಲಿ ಬರ್ಬೇಕಿತ್ತು ಅನ್ನೋ ತರನು ಇರುತ್ತೆ. ಫೀಲ್ ಇರುತ್ತೆ. ಹೌದು. ಸಣ್ಣಕ್ಕಿದ್ರು ಕೂಡ ಒಂದು ನೆಮ್ಮದಿ ಅನ್ನೋದು ಆರಾಮಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನಲ್ಲಿ ರೀಚ್ ಆಗಿದೀವಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರಾದ್ರೂ ವಿಸಿಟ್ ಮಾಡೋರಿದ್ರೆ ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ. ಅಟ್ಲೀಸ್ಟ್ ನೀವು ಬರೋದ್ರಿಂದ ಇಲ್ಲಿರೋ ದೇವಸ್ಥಾನಗಳಾರ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿರೋ ಶಕ್ತಿನ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಏನಾದ್ರು ಹೇಳ್ತೀರಾ? ನಮ್ಗೆ ಸಪೋರ್ಟ್ ಮಾಡಿರೋದೇ ಅವ್ರೀಗ ನಮ್ಮನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದೇ ತೋರಿಸಿದೀನಿ, ಒಳ್ಳೆ ಜಾಗ, ಒಳ್ಳೆ ಶಕ್ತಿ ಸ್ಥಳ. ಅದು ನಾವೇನು ಇದು ಮಾಡೋದಲ್ಲ, ಅದು ಏನು ಬರೀ ಹೊಂಡ ಬಂಡೆ ಅಂತ. ಒಳ್ಳೆ ಶಕ್ತಿ ಇದೆ, ಕಾರಣಿಕ ಇದೆ, ಕಾರಣಿಕ ಇದೆ. ಅದರಿಂದ ನಮ್ಗೆಲ್ಲ ತುಂಬಾ ಅನುಕೂಲ ಇದೆಯಪ್ಪ. ಬಹಳ ಹಿಂದಿನಿಂದನೂ ಇದೆ. ಹಿಂದಿನಿಂದ ಆದಿಯಿಂದ ಬರೋ ಅಂತರಿಗೆ ಏನ್ ಹೇಳ್ತೀವಿ? ಬರೋ ಅಂತಾನೆ ಬಂದು ನೋಡ್ಬೇಕಂತಾನೆ ನಾನು ಹೇಳ್ತಾ ಇದ್ದೇನೆ. ಅಷ್ಟೇ. ಯಾರಿಗೆ ಇಷ್ಟ ಇದೆಯಾ ಬಂದು ನೋಡ್ಕೊಂಡು ಹೋಗ್ಬೋದು. ಅದೇ ಇಂಥ ಏರಿಯಾ ಸಿಗಲ್ಲ. ಅದೇ ಸರಿ. Yeah.